ಕೀರ್ತನೆಗಳಿಂದ ಪ್ರವಾದನೆಗಳನ್ನು ಕಲಿಯುವುದು ಪಾಠ 8 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ತ್ರೈಮಾಸಿಕದಲ್ಲಿ ಪ್ರವಾದನೆಗಳ ಬಗ್ಗೆ ಕಲಿತಾ ಇದ್ದೀವಿ. ಅದರಲ್ಲೂ ಪ್ರವಾದನೆಗಳನ್ನು ಯಾವ ರೀತಿ ಅರ್ಥಭರಿತವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಉದ್ದೇಶದ ಮೇರೆಗೆ ಈ ತ್ರೈಮಾಸಿಕದ ಪಾಠಗಳನ್ನು ಬರೆದಿದ್ದಾರೆ. ಈ ದಿನದ ಒಂದು ಪಾಠವು ಪ್ರಕಟಣೆಯ ಪುಸ್ತಕದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಪ್ರವಾದನೆಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪ್ರವಾದನೆಗಳಲ್ಲಿ ಯಾವ ರೀತಿ ಅಡಗಿರ್ತಕ್ಕಂಥ ರಹಸ್ಯಗಳು ಕೂಡ ಹೊರಬರುತ್ತದೆ. ಕೀರ್ತನೆಗಳು ಭಾಗ 1. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ಕೀರ್ತನೆ ಇಲ್ಲಾಂದರೆ ತುಂಬ ಕಷ್ಟ. ಯಾರೋ ಒಬ್ರು ಹೇಳಿದ್ರು, ಬೈಬಲನ್ನು ಓಪನ್ ಮಾಡಿದ್ರೆ ಎಲ್ಲರ ಬೈಬಲು ನನ್ನ ಸರಿ ಕೀರ್ತನೆಗೆ ಹೋಗುತ್ತಂತೆ. ಯಾಕೆಂದರೆ ಅದನ್ನು ಅಷ್ಟು ಓದ್ತಾರೆ ಜನರು. ಓಕೆ, ಪ್ರಕಟಣೆ 14ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇಲ್ಲಿ ನಾವು ನೋಡೋದಾದರೆ ಪಾಸ್ಟರ್ ಪ್ರಸನ್ನ ಕುಮಾರ್ ಪ್ರಕಟಣೆಯಲ್ಲಿ ಕಂಡುಬರುವಂಥ ಕೆಲವು ಅಂಶಗಳನ್ನು, ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಕೂಡ ಜನರು ಹುಡುಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಸಭೆಗೆ ಸೇರಿದಂಥ ಬೋಧಕರುಗಳು ಎಲ್ಲೋ ಒಂದು ಕಡೆ ಸಮಾನವಾಗಿರ್ತಕ್ಕಂಥ ಅರ್ಥಗಳಿದೆಯಾ ಅನ್ನೋದನ್ನು ಬಹಳ ವರ್ಷಗಳಿಂದ ಅದನ್ನು ಓದ್ತಾನೇ ಇದ್ದಾರೆ. ಆದರೆ ಇಲ್ಲಿ ಈ ಪ್ರಕಟಣೆಯ ಪುಸ್ತಕ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿದ ಲೇಖಕರು ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಇದೆ. ಮನುಷ್ಯನ ಆಲೋಚನೆಗಳು, ಕವಿತೆಗಳು, ಕೂಗು, ಎಲ್ಲ ಪ್ರಾರ್ಥನೆ, ರಾಗ ಎಲ್ಲ ಇದೆ. ನಿಮ್ಮ ಅನಿಸಿಕೆ? ಇಲ್ಲಿ ಪ್ರಕಟಣೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಮಾಡ್ತೇವೆ. ವಿಶೇಷವಾಗಿ ಈ ವಾರದ ಪಾಠ ಮತ್ತು ಮುಂದಿನ ವಾರದ ಪಾಠದಲ್ಲಿ ಕೀರ್ತನೆಗಳು, ಅದರಲ್ಲಿ ಪ್ರಕಟಣೆಯ ಪ್ರಸ್ತಾಪಗಳು ಹೇಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಕೀರ್ತನೆಗಳಲ್ಲಿ ಎಲ್ಲ ರೀತಿಯಾದಂಥ ವಿಷಯಗಳು ಇವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮೊದಲು ಸತ್ಯವೇದನ ತೆಗೆಯುವಾಗ ಕೀರ್ತನೆಗಳನ್ನು ನೋಡ್ತಾರೆ. ಯೇಸುಸ್ವಾಮಿಯ ಮರಣದ ಬಗ್ಗೆ ಹೇಳುವಂಥದ್ದೇ, ಯೇಸುಸ್ವಾಮಿಯ ಬರೋಣದ ಬಗ್ಗೆ ಹೇಳುವಂಥದ್ದಾಗಿದೆ. ಸೊ ಪ್ರಕಟಣೆಯಲ್ಲಿರ್ತಕ್ಕಂಥ ಅನೇಕ ಸಾಂಕೇತಿಕವಾದ ವಿಷಯಗಳನ್ನು ಕೀರ್ತನೆಗಳಲ್ಲಿ ನಾವು ಕಲಿತುಕೊಳ್ಬಹುದು. ಆ ವಿಷಯದಲ್ಲಿ ಕೀರ್ತನೆಗಳು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸುತ್ತವೆ. ವಿಶೇಷವಾಗಿ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ನಾವು ಅಂತ್ಯಕಾಲದ ಉಳಿದ ಸಭೆಯ ಬಗ್ಗೆ ನಾವು ಮಾತಾಡುವಾಗ, ಅಂತ್ಯಕಾಲದಲ್ಲಿ ಸಭೆ ಹೇಗಿರ್ತದೆ, ನಾವು ಏನು ಮಾಡಬೇಕು ಆ ಸಮಯದಲ್ಲಿ ಎಂಬತಕ್ಕಂಥ ವಿವರಣೆಯನ್ನು ಸಂಪೂರ್ಣವಾಗಿ ಕೀರ್ತನೆಗಳಲ್ಲಿ ನಮಗೆ ತೋರಿಸುವಂಥದ್ದಾಗಿದೆ. ಅದನ್ನೇ ತಾನೇ ಈ ವಾರ ಕಲಿತಕ್ಕಂಥದ್ದು. ಪ್ರತಿದಿನವೂ ಸಹ ಕೀರ್ತನೆಗಳಲ್ಲಿ ಅಡಕವಾಗಿರ್ತಕ್ಕಂಥ ವಿಶೇಷವಾದ, ಯಾರೋ ಒಬ್ಬರು ಹೇಳ್ತಾರೆ, ಈ ವಿವರಣೆ ಎಂಬತಕ್ಕಂಥದ್ದು ಕೀರ್ತನೆಗಳಲ್ಲಿ ಇಟ್ ಈಸ್ ಗಾಡ್ಸ್ ಸಾಂಗ್ ಬುಕ್ ಅಂತೆ. ದೇವರ ಒಂದು ಹಾಡಿನ ಪುಸ್ತಕ. ಆ ಹಾಡುಗಳ ಮೂಲಕವಾಗಿ ನಾವು ಈ ಲೋಕದ ಚರಿತ್ರೆಯನ್ನು, ಅಂತ್ಯಕಾಲದ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ. ಈಗ ನಾವು ಮುಂದೆ ಹೋಗೋದಾದರೆ, ನಮ್ಮ ಮಹಾಯಾಜಕ ಯಾರು, ಯಾಕೆ ನಾವು ಇದರ ಬಗ್ಗೆ ಕಲಿಬೇಕು ಪಾಸ್ಟರ್ ಪ್ರಸನ್ನ ಅವರೇ? ಈಗ ಮೋಶೆಯು ದೇವರಿಂದ ಒಂದು ಆಜ್ಞೆ ಆತನಿಗೆ ಬಂದಿತ್ತು. ವಿಮೋಚನಕಾಂಡ 25ನೇ 8ನೇ ವಚನದಲ್ಲಿ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವಂತೆ ಒಂದು ಗುಡಾರವನ್ನು ಮಾಡಿರಿ, ಅದರಲ್ಲಿ ನಾನು ವಾಸ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮ ಹತ್ತಿರ ಬರ್ತೇನೆ ಎಂಬುದಾಗಿ. ಅಂದರೆ ದೇವರು ನಮ್ಮ ಜೊತೆಯಲ್ಲಿ ಬರುವುದಕ್ಕೆ, ನಮ್ಮ ಜೊತೆಯಲ್ಲಿ ಮಾತಾಡುವುದಕ್ಕೆ ಒಂದು ಸ್ಥಳವನ್ನು ಕೇಳ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರ್ಣಶಾಲೆಯನ್ನು ಕಟ್ಟುವಾಗ ಮೋಶೆ ತನ್ನ ಇಷ್ಟ ಬಂದಂತೆ ಕಟ್ಟಲಿಕ್ಕೆ ಸ್ವಾಮಿ ಬಿಡಲಿಲ್ಲ. ಆ ಪರ್ಣಶಾಲೆ ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಬಾಗಿಲು ಯಾವ ಕಡೆ ಇರಬೇಕು,
ನೀವು ಏನು ಮಾಡಬೇಕು ಎಲ್ಲವನ್ನ ಸ್ವಾಮಿ ವಿಮೋಚನಕಾಂಡ 25ನೇಯ 40ನೇ ವಚನ ಹೇಳ್ತಕ್ಕಂಥದ್ದು, ನಾನು ತೋರಿಸಿಕೊಟ್ಟಿರುವ ಮಾದರಿಯಲ್ಲಿಯೇ ಇದನ್ನು ಕಟ್ಟಬೇಕು ಎಂಬುದಾಗಿ. ಅಂದರೆ ದೇವರು ಒಂದು ಬ್ಲೂ ಪ್ರಿಂಟ್, ನೀಲಿ ನಕ್ಷೆಯನ್ನು ಕೊಡ್ತಾನೆ ಮೋಶೆಗೆ, ಹೀಗೇ ನೀನು ಕಟ್ಟಬೇಕು ಎಂಬುದಾಗಿ. ಅದನ್ನು ಪೌಲನು ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾನೆ. ಏನಂತ ವಿವರಣೆ ಮಾಡ್ತಾನೆ ಅಂದರೆ, ನೀವು ಯಾವುದನ್ನ ವಿಮೋಚನಾ ಕಾಂಡದಲ್ಲಿ ನೋಡಿದ್ದೀರಾ ಅದು ಕೇವಲ ಒಂದು ಮಾದರಿ, ಆದರೆ ಅದರ ಒರಿಜಿನಲ್ ಮೂಲ ಎಲ್ಲಿದೆ? ಪರಲೋಕದಲ್ಲಿದೆ. ಆ ಪರಲೋಕದಲ್ಲಿ ಹೇಗಿತ್ತೋ ಹಾಗೆಯೇ ಅದರ ಛಾಯೆಯು ಇದರಲ್ಲಿ ಇರಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಕೆಲವು ವಚನಗಳನ್ನ ಓದೋಣ. ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನದಲ್ಲಿ, ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಟ್ಟಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿರುವ ಡೇರಿಯಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಪರ್ಣಶಾಲೆಯಲ್ಲಿ ಒಂದು ಮಾದರಿ ಇತ್ತು. ಏನಪ್ಪ ಅಂದರೆ, ನಿಮಗೆ ಪಾಪ ಪರಿಹಾರ ಆಗಬೇಕಾದ್ರೆ ಓತಗಳ ಕುರಿಗಳ ರಕ್ತವನ್ನು ಸುರಿಸಲೇಬೇಕು. ಆದರೆ ಯೇಸು ಕ್ರಿಸ್ತನು ತಾನು ಶಿಲುಬೆ ಮೇಲೆ ಸತ್ತಾಗ ಒಂದೇ ಸಾರಿ ಇಡೀ ಲೋಕದ ಜನರ ಪಾಪಗಳಿಗೆ ತನ್ನ ರಕ್ತವನ್ನು ಸುರಿಸಿ, ಇವತ್ತು ನಮ್ಮ ಪಾಠವೇ ಹೇಳುವ ಹಾಗೆ ಪರಲೋಕದಲ್ಲಿ ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. 15ನೇ ವಚನ ಹೇಳ್ತದೆ, ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿದ್ದಾನೆ. ಮೊದಲನೇ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಅಂದರೆ ಇವತ್ತು ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. ಇಹಲೋಕದ ಪರ್ಣಶಾಲೆ ಕೇವಲ ಒಂದು ಮುನ್ಸೂಚನೆ ಆಗಿತ್ತು. ಇಡೀ ಸಂಪೂರ್ಣವಾದಂಥ ವಿವರಣೆ, ಅದರಲ್ಲಿ ಒಂದು ಬ್ರೆಡ್ ಹೇಗಿರಬೇಕು, ಮೇಜು ಹೇಗಿರಬೇಕು, ದೀಪಸ್ತಂಭ ಹೇಗಿರಬೇಕು, ಎಲ್ಲವನ್ನ ವಿವರಣೆ ಮಾಡಿಕೊಟ್ಟಿರ್ತಕ್ಕಂಥ ವಿಮೋಚನಕಾಂಡ. ಅದನ್ನೇ ತಾನೇ ಪೌಲನು ಹೇಳ್ತಾನೆ 1 ಕೊರಿಂಥದವರಿಗೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ಇವೆಲ್ಲವೂ ಆಗಿರ್ತಕ್ಕಂಥದ್ದು ನಮ್ಮ ಉದಾಹರಣೆಗೋಸ್ಕರ, ನಮಗೋಸ್ಕರ. ನಾವು ಇದರ ಮೇಲೆ ಆತುಕೊಂಡು ದೇವರು ಮಾಡಿದಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೀರ್ತನೆಗಾರನು ಕೀರ್ತನೆ 122:1 ಹೇಳ್ತಕ್ಕಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್. ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಪಾಸ್ಟರ್ ರಾಜದಾಸ್, ನಾನು ಚಿಯೋನ್ ಬೆಟ್ಟವನ್ನು ಏರುತ್ತೇನೆ ಅಂತಕ್ಕಂಥ ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ರಾಗ ಇದೆ. ಹೇಳಿ, ಚಿಯೋನ್ ಬೆಟ್ಟ. ನಾವು ಇಲ್ಲಿ ಚಿಯೋನ್ ಪರ್ವತ ಅಂತ ಹೇಳಿದ್ರೆ ಸಹಜವಾಗಿ ಅದು ಹಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೆ, ಅದನ್ನು ಪ್ರಸ್ತಾಪ ಮಾಡ್ತೇವೆ. ಕೀರ್ತನೆ 15ನೇ ಅಧ್ಯಾಯ ಮತ್ತು 24ನೇ ಅಧ್ಯಾಯದಲ್ಲಿ ದಾವೀದ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಆ ಪರಿಶುದ್ಧ ಪರ್ವತವನ್ನು ಹತ್ತಲಿಕ್ಕೆ ಯಾರು ಯೋಗ್ಯರು ಎಂಬುದಾಗಿ ಅಲ್ಲಿ ಅನೇಕ ಗುಣಲಕ್ಷಣಗಳನ್ನು ಉಲ್ಲೇಖ ಮಾಡ್ತಾನೆ. 15ನೇ ಅಧ್ಯಾಯ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸ್ತಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಹಾಡುವವನು ಆಗಿರಬೇಕು. ಮತ್ತು ಚಾಡಿಯನ್ನು ಹೆಳೆದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸಿದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಮತ್ತು ಸಾಲಕ್ಕೆ ಬಡ್ಡಿ ಕೇಳದವನು. ಈ ಎಲ್ಲ ಗುಣಲಕ್ಷಣ ಮಾತ್ರ ಆ ಪರಿಶುದ್ಧ ಪರ್ವತ ಇರಲಿಕ್ಕೆ ಸಾಧ್ಯ ಅಂತ ದಾವೀದ ಅಲ್ಲೂ ಹೇಳ್ತಾನೆ. ಮತ್ತೆ 24ನೇ ಅಧ್ಯಾಯದಲ್ಲೂ ಸಹ ಅದನ್ನೇ ಕಾಣ್ತೇವೆ. ಕೀರ್ತನೆ 24ನೇ ಅಧ್ಯಾಯದಲ್ಲಿ ಮತ್ತೆ ದಾವೀದ ಅದೇ ಹೇಳ್ತಾನೆ. 3ನೇ ವಚನ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಅವ ತನ್ನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಈ 2 ಅಧ್ಯಾಯಗಳಲ್ಲಿ ದೇವರ ಪರಿಶುದ್ಧ ಪರ್ವತ ಎಲ್ಲಿದೆ? ಅದು
ದೇವಾಲಯ ಯೆರೂಸಲೇಮ್ ದೇವಾಲಯ ಮೊರಿಯಾ ಬೆಟ್ಟದ ಮೇಲೆ ಕಟ್ಟಲ್ಪಡ್ತಂತ ಹೇಳಿದೆ. ಯಾಕೆ ಮೊರಿಯಾ ಬೆಟ್ಟದ ಮೇಲೆ ಯಾರನ್ನ ಬಲಿ ಕೊಡಲಿಕ್ಕೆ ಸ್ವಾಮಿ ಆಜ್ಞಾಪಿಸಿದ? ಅಬ್ರಾಹ್ಮನಿಗೆ ಸ್ವಾಮಿ ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಆಜ್ಞಾಪಿಸಿದಂಥ ಬೆಟ್ಟದ ಮೇಲೆ ದಾವಿದ ಅಲ್ಲಿ ದೇವಾಲಯ ಕಟ್ಟದ ಅಂತ ಹೇಳತ್ತೆ. ಅದು ಈಗ ಚಿಯೋನ್ ಪರ್ವತ ಅಂತೇಳಿ ಈಗಿನ ಕಾಲದಲ್ಲಿದೆ. ಆದರೆ ನಾವು ಇದು ಹಳೆ ಒಡಂಬಡಿಕೆಯಲ್ಲಿ ಇದೇ ಉಲ್ಲೇಖನೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಮಾಡ್ತಾನೆ. ಇವತ್ತನ್ನೆಲ್ಲ ನಾವು ನಂಬಿದ್ದೇವೆ. ಸ್ವಾಮಿ ಬೇಗನೆ ಬರ್ತಾ ಇದ್ದಾನೆ. ಬಂದಾಗ 2ನೇ ಸಾರಿ ಆತನು 3ನೇ ಸಾರಿ ಬರುವಾಗ ಆತನ ಪವಿತ್ರ ಪಟ್ಟಣ ಯೆರೂಸಲೇಮ್ ಪಟ್ಟಣ ಈ ಲೋಕದ ಮೇಲೆ ಹಿಡಿಯಲ್ಲ, ಆದರೆ ಚಿಯೋನ್ ಪರ್ವತದ ಮೇಲೆ ಇರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 14ನೇ ಪ್ರಕಟಣೆ 14ನೇ ಅಧ್ಯಾಯ ನೋಡಿ. 14ನೇ ಅಧ್ಯಾಯ, ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಈ 1,44,000 ಜನ ಯಾರು? ವಿಮೋಚಿಸಲ್ಪಟ್ಟವರು. ಯಾರಿಂದ? ತಮ್ಮ ಸ್ವಂತ ನೀತಿಯಿಂದಲ್ಲ, ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ರಕ್ತದಿಂದ ತುಳಿಯಲ್ಪಟ್ಟವರು. ಅವರು ವಿಮೋಚಿಸಲ್ಪಟ್ಟಿದ್ದಾರೆ. ಅವರು ಮಾತ್ರ ಪರ್ವತದಲ್ಲಿರಲಿಕ್ಕೆ ಸಾಧ್ಯ ಅಂತೆ. ಅದನ್ನು ಅಲ್ಲಿ ಗುಣಲಕ್ಷಣ ಉಲ್ಲೇಖನ ಮಾಡ್ತಾನೆ ದಾವಿದ. ಇಲ್ಲಿ ಯೋಹಾನ ಭಾಳ ಸ್ಪಷ್ಟವಾಗಿ, ಇವತ್ತು ನಾವ್ಯಾರೂ ಸ್ವನೀತಿಯಿಂದ ಪರ್ವತನ ಹತ್ತಲಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲರೂ ಕ್ರಿಸ್ತನ ರಕ್ತದಿಂದ ತುಳಿಸ್ಕೊಳ್ರು, ವಿಮೋಚಿಸಲ್ಪಟ್ಟರೆ ನಾವು ಅಲ್ಲಿರಲಿಕ್ಕೆ ಸಾಧ್ಯ. ಅವರು ಹೇಗಿರ್ತಂತ ಹೇಳಿ ಲಾಸ್ಟಲ್ಲಿ ಯೋಹಾನ ಹೇಳ್ತಾನೆ 14ನೇ 5ನೇ ವಚನದಲ್ಲಿ, ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ಇವತ್ತು ದೇರ್ ಇಸ್ ನೋ ಗಾಯ ಇಲ್ಲಿಂದ ಮೌತ್ ಅಂತ ಹೇಳೋದು. ಇವತ್ತು ನೀವು ಆ ಪರ್ವತದ ಮೇಲೆ ಚಿಯೋನ್ ಪರ್ವತದ ಮೇಲೆ ನಿಲ್ಲಲಿಕ್ಕೆ ಬಯಸೋದಾದರೆ ನಮ್ಮಲ್ಲಿ ಏನಿರಬಾರ್ದು? ಸುಳ್ಳಿರಬಾರ್ದು. ಅದಕ್ಕೆ ಈ ಸಭೆನ ಸತ್ಯ ಸಭೆ ಅಂತ ಹೇಳ್ತಾರೆ. ದೇವ್ರ ವಾಕ್ಯಕ್ಕೆ ಏನು ಸೇರಿಸಲ್ಲ, ಏನು ತೆಗೆದುಹಾಕಲ್ಲ, ಇದ್ದದನ್ನ ಇದ್ದಂಗೆ ಹೇಳ್ತಾರೆ. ಅದಕ್ಕೇ ಇದು ಸತ್ಯ ಸಭೆ, ಉಳಿದ ಸಭೆ ಅಂತ. ಯಾರ್ಯಾರು ಉಳಿದ ಸಭೆಯಲ್ಲಿ ಪವಿತ್ರ ರಕ್ತದಿಂದ ಯೇಸು ಕ್ರಿಸ್ತನ ರಕ್ತದಿಂದ ತೊಳಿಸ್ಕೊಂಡು ನಿಷ್ಕಪಟವಾಗಿ ಯಥಾರ್ಥವಾಗಿರ್ತಾರೆ, ಅವರು ಸತ್ಯವನ್ನು ನುಡಿತಾರೆ, ನೀತಿವಂತರಾಗಿ ಇರ್ತಾರೆ. ಅವರು ಪರ್ವತದಲ್ಲಿ ಇರಲಿಕ್ಕೆ ವಾಸಿಸಲಿಕ್ಕೆ ಯೋಗ್ಯರಾಗಿದ್ದಾರೆ ಅಂತೇಳಿ ದಾವಿದನು ಹೇಳ್ತಾನೆ. ಅದೇ ರೀತಿ ಯೋಹಾನನು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಉದಾಹರಣೆಗಳಿದ್ದಾಗ್ಯೂ ಪ್ರಸನ್ನ ಕುಮಾರ್, ಇಷ್ಟೆಲ್ಲ ಮಾಹಿತಿಗಳಿದ್ದಾಗ್ಯೂ ಎಷ್ಟೋ ಸಂದರ್ಭಗಳಲ್ಲಿ ಪಾಪಕ್ಕೆ ತುತ್ತಾಗ್ತೇವೆ, ಪಾಪವನ್ನು ಮಾಡ್ತೇವೆ, ಸುಳ್ಳನ್ನು ಹೇಳ್ತೇವೆ, ತಪ್ಪು ಸಾಕ್ಷಿಯನ್ನು ಕೊಡ್ತೇವೆ. ಇಷ್ಟೆಲ್ಲ ಇದೆ, ಮಾಹಿತಿ ಇದೆ, ಇದು ಮಾಡಿದ್ರೆ ಹಿಂಗಾಗುತ್ತೆ. ನಮಗೆ ಭಯ ಇಲ್ವಾ ಅಥವಾ ನಾವು ನಂಬಲ್ವಾ? ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ ದಟ್ ಈಸ್ ದ ಪವರ್ ಆಫ್ ಸಿನ್. ಪಾಪಕ್ಕೆ ಎಷ್ಟು ಶಕ್ತಿ ಆಕರ್ಷಣೆ ಇದೆ ಅಂದರೆ ಬೇರೆ ಎಲ್ಲವನ್ನ ಅದು ಮರೆಮಾರಿಸ್ತದೆ. ಪಾಪವನ್ನು ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ ರೋಮಪುರದವ್ರಿಗೆ 7ನೇ ಅಧ್ಯಾಯದಲ್ಲಿ, ನಾನು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡಲಿಕ್ಕೆ ನನಗೆ ಒತ್ತಡ ಇದೆ ಜಾಸ್ತಿ. ಸೊ ಒಳ್ಳೆಯವನಾಗಬೇಕು ಎಂಬುದಾಗಿ ನೀನು ಮನಸ್ಸು ಮಾಡಿಕೊಂಡ್ರೂ ಸೈತಾನ ಬಿಡೋದಿಲ್ಲ, ಏನಾದರೂ ಒಂದು ತಂದು ನಮ್ಮನ್ನು ಮಾಡ್ತಾನೆ. ಸೊ ಇದು ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದು ಕೆಲವು ಸಾರಿ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನಾನು ದಿನವೂ ಸಾಯ್ತೇನೆ. ಪ್ರತಿದಿನವೂ ನಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ಟಾಗ ನೂತನ ವ್ಯಕ್ತಿಗಳಾಗ್ತೇವೆ. ವಂಡರ್ಫುಲ್. ಮುಂದೆ ಹೋಗೋಣ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಒಂದು ಕಾನೂನು ಅಥವಾ ದೇವರ ಆಜ್ಞೆ ಹೇಳಿ. ಈ ಭಾಗದಲ್ಲಿ ವಿಮೋಚಿಸಲ್ಪಟ್ಟಿರುವಂತಹ ಉಳಿದವರ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ಈ ಗ್ರಂಥಕರ್ತರು ಬರೆಯೋದನ್ನು ನಾವು ಕಾಣ್ತಿದ್ದೇವೆ. ಈ ರೆಮಿನೆಂಟ್ ಅಂದರೆ ಉಳಿದವರು, ರಕ್ಷಿಸಲ್ಪಟ್ಟವರು ಪರಲೋಕ ರಾಜ್ಯದಲ್ಲಿ ಸೇರಿದಾಗ ಯೋಹಾನನು ಅವ್ರನ್ನೆಲ್ಲರನ್ನು ಕೂಡ ನೋಡ್ತಿರುವಾಗ 1,44,000 ಮಂದಿಯ ಹಣೆಯ ಮೇಲೆ ಒಂದು ಹೆಸರು ಬರೆದಿರೋದನ್ನು ಅದನ್ನು ಕಾಣ್ತಾನೆ. ಏನು ಈ ಹೆಸರು ಎಂಬುದರ ಕುರಿತಾಗಿ ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಏನು ಎಂಬುದಾಗಿ ನಾವು ನೋಡೋದಾದರೆ ದೇವರ ಗುಣಗಳು. ಇವಾಗ ಯಾರು ದೇವರನ್ನು ಹಿಂಬಾಲಿಸ್ತಾರೋ ಅವರು ಪರಲೋಕ ರಾಜ್ಯದಲ್ಲಿ ದೇವರ ಗುಣಗಳನ್ನು ಹೊಂದಿ ಜೀವಿಸ್ತಾರೆ ಎಂಬುದನ್ನು ಈ ಭಾಗದಲ್ಲಿ ನಾವು ಕಲಿತಿದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಧೂಮಪಾನ ಮಾಡೋದಿಲ್ಲ. ನನ್ನ ಮಗನಿಗೆ ನಾನು ಹೇಳ್ತೇನೆ, ಮಗನೇ ನೀನು ಧೂಮಪಾನ ಮಾಡಬೇಡಪ್ಪ ಎಂಬುದಾಗಿ. ಯಾಕೆ ಅಂತಂದರೆ ಅದು ನನಗೆ ಇಷ್ಟ ಅಲ್ಲ. ಅಷ್ಟೇ ಅಲ್ಲ, ಅದು ಧೂಮಪಾನ ಮಾಡಬಾರ್ದು, ಅದು ನನ್ನ ಗುಣ. ನನ್ನ ಗುಣವನ್ನು ನನ್ನ ಮಗನಿಗೆ ನಾನು ಕಲಿಸ್ತಾ ಇದ್ದೇನೆ. ಅದೇ ರೀತಿ ದೇವರು ತನ್ನ ಗುಣಾತಿಶಯಗಳನ್ನು 10 ಆಜ್ಞೆಗಳ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ವಿಗ್ರಹಾರಾಧನೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಕೊಲೆ ಮಾಡಬಾರದು. ಇವೆಲ್ಲವೂ ಕೂಡ ದೇವರ ಒಂದು ಗುಣಾತಿಶಯಗಳನ್ನು ತಿಳಿಸುತ್ತೆ. ಅಷ್ಟೇ ಅಲ್ಲ, ನಾವು ನೋಡೋದಾದರೆ ದೇವರು ಎಂಥವನಪ್ಪ ಅಂತಂದರೆ ಸುಗುಣಗಳ ಸಂಪನ್ನನು ಆತನು. ಇಲ್ಲಿ ವಿಮೋಚನ ಕಾಂಡ 34ನೇ ಅಧ್ಯಾಯದಲ್ಲಿ ದೇವರನ್ನು ನೋಡ ಬಯಸ್ತಾನೆ ಮೋಶೆ.
ಆ ಸಂದರ್ಭದಲ್ಲಿ ದೇವರು, ಅಪ್ಪ ನನ್ನನ್ನು ನೀನು ನೋಡೋಕ್ಕಾಗೋದಿಲ್ಲ, ನಾನು ಹಾದು ಹೋಗ್ತೇನೆ, ನನ್ನ ಬೆನ್ನನ್ನು ಮಾತ್ರ ನೀನು ನೋಡು ಎಂಬುದಾಗಿ ಹೇಳ್ತಾನೆ. ನಾನು 7ನೇ ವಾಕ್ಯವನ್ನು ಮಾತ್ರ ಓದ್ತಿದ್ದೇನೆ. ಬಹಳ ಸೊಗಸಾಗಿ ಈ ರೀತಿ ಬರೆಯಲ್ಪಟ್ಟಿದೆ, 6-7 ವಾಕ್ಯಗಳು. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು. ದೇವರ ಒಂದು ಗುಣಾತಿಶಯಗಳನ್ನು ಈ ಭಾಗದಲ್ಲಿ ನಾವು ಕಾಣ್ತಿದ್ದೇವೆ. ಈ ಉಳಿದವರು ಅಂದರೆ ರಕ್ಷಿಸಲ್ಪಟ್ಟವರು, ವಿಮೋಚಿಸಲ್ಪಟ್ಟವರು ಪರಲೋಕ ರಾಜ್ಯದಲ್ಲಿದ್ದರು. ಅವರಲ್ಲಿ ಈ ಒಂದು ದೊಡ್ಡ ಗುಣಗಳಿತ್ತು. ಅಂದರೆ ದೇವರ ಒಂದು ಧರ್ಮಶಾಸ್ತ್ರವನ್ನು ಅವರು ಮನಸ್ಸಿನಲ್ಲಿಟ್ಟು ಸದಾಕಾಲ ಅವರು ಪಾಪದಿಂದ ದೂರವಿದ್ದರು. ಕೀರ್ತನೆಗಳ 119ನೇ ಅಧ್ಯಾಯದಲ್ಲಿ ದಾವೀದನು ಹೇಳ್ತಾನೆ, ಸ್ವಾಮಿ, ನಾನು ಪಾಪವನ್ನು ಮಾಡದ ಹಾಗೆ ನಿನ್ನ ಧರ್ಮಶಾಸ್ತ್ರವನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆ ರೀತಿ ಈ ಉಳಿದವರು, ಸತ್ಯಸಭೆಯವರು ಏನು ಮಾಡ್ತಾರಪ್ಪ ಅಂದರೆ ದೇವರ ಧರ್ಮಶಾಸ್ತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಸದಾಕಾಲ ಹಿಂಬಾಲಿಸುವಂಥವರಾಗಿದ್ದಾರೆ. ವಂಡರ್ಫುಲ್. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮನ ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಕೀರ್ತನೆ 5ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನ ಈ ಸಂದರ್ಭದಲ್ಲಿ ಕೇಳೋಣ. ಪಾಸ್ಟರ್ ರಾಜದಾಸ್. ಕೀರ್ತನೆ 5ನೇ ಅಧ್ಯಾಯದಲ್ಲಿ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಆ ಯಜ್ಞದ ಕುರಿ ಆದಂಥ ಯೇಸು ಕ್ರಿಸ್ತನ ಸಂಗಡ ಇರಲಿಕ್ಕಿದ್ದಾರೆ ಎಂಬುದನ್ನು ದಾವೀದ ಭಾಳ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ. ಮನುಷ್ಯ ಕುಮಾರನ ಗುಣಲಕ್ಷಣವನ್ನು ಹೊಂದಿರ್ತಾರೆ, ಸನ್ ಆಫ್ ಮ್ಯಾನ್. ದೇ ವಿಲ್ ಹ್ಯಾವ್ ದಿ ರೈಚಸ್ ಕ್ಯಾರೆಕ್ಟರ್ಸ್ ಆಫ್ ಸನ್ ಆಫ್ ಮ್ಯಾನ್ ಅಂತ. ದೇವಕುಮಾರನು ನೀತಿವಂತನಾಗಿರುವಾಗೆ ಅವರು ಸಹ ನೀತಿವಂತರಾಗಿರ್ತಾರೆ. ಅವರು ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿರ್ತಾರೆ ಮತ್ತು ಅವರ ಪಾಪಗಳು ಕ್ಷಮಿಸಲ್ಪಟ್ಟಿರ್ತದೆ. ಹಾಗೂ ಅವರು ಯಜ್ಞದ ಕುರಿಯಾದ ಆತನ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಅವರಲ್ಲಿ ಯಾವುದೇ ಅಪರಾಧ ನಿರ್ಣಯಗಳಿರಲ್ಲ, ಗಿಲ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಕ್ಷಮಿಸಲ್ಪಟ್ಟ ಮೇಲೆ ಆ ಒಂದು ಅಪರಾಧ ಮನೋಭಾವ ಅವರಲ್ಲಿ ಕಾಡಲ್ಲ. ಅವರು ನಿರಪರಾಧಿಗಳಾಗಿರ್ತಾರೆ. ಇವತ್ತು ಸೈತಾನ ಏನು ತರ್ತಾನೆ ಅಂತ ಹೇಳಿದ್ರೆ ಅಪರಾಧ ಮನೋಭಾವ ತರ್ತಾ ಇದ್ದಾನೆ. ನೀನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತೇಳಿ ಅನೇಕರನ್ನ ನಿರಾಶೆ ಪಡಿಸ್ತಾನೆ. ಆದರೆ ಯೇಸು ಕ್ರಿಸ್ತ ರಕ್ತದಲ್ಲಿ ಒಮ್ಮೆ ನಾವು ಪಾಪವನ್ನು ಪರಿಹರಿಸ್ಕೊಂಡ್ರೆ ನಾವು ನಿರಪರಾಧಿಗಳಾಗಿರ್ತವೆ. ಆ ಅಪರಾಧ ಮನೋಭಾವ ಅವ್ರನ್ನ ಕಾಡಲ್ಲ. ಅವರು ಮಾತ್ರ ಯಜ್ಞದ ಕುರಿಯಾದಾತನ ಯೇಸು ಕ್ರಿಸ್ತನ ಸಂಗಡ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ದಾವೀದ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ. ಅದನ್ನೇ ಇವತ್ತು ನಾವು ಸೆವೆಂತ್ ಅಡ್ವೆಂಟಿಸ್ಟ್ ಕೊನೆಯಲ್ಲಿ ಸಾರ್ತಕ್ಕಂಥ ಸಂದೇಶ ಅಂದರೆ 3 ದೂತರ ಸಂದೇಶ. ಆ 3 ದೂತರ ಸಂದೇಶ ಮೊದಲನೇದಾಗಿ ಏನು ಕಾಣ್ತೀವಿ ಅಂತ ಹೇಳಿದ್ರೆ, ಅವರು ಆ ಪರಿಶುದ್ಧ ದೇವರನ್ನು ಪರಿಶುದ್ಧ ರೀತಿಯಲ್ಲಿ ಆರಾಧಿಸ್ತಾ ಇರ್ತಾರಂತೆ. ಮೊದಲನೇ ಸಂದೇಶ ಅಂತ ಹೇಳಿದ್ರೆ ಆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರನ್ನ ಆರಾಧಿಸಬೇಕು. ಅವರು ಧೈರ್ಯವಾಗಿ ಸತ್ಯಕ್ಕಾಗಿ ನಿಲ್ಲುವಂಥವರು. ಆ ಮೃಗವನ್ನು ಎದುರಿಸ್ತಕ್ಕಂಥವ್ರು. ಅವ್ರಿಗೆ ಎದುರ್ಕೊಳ್ಳಲ್ಲ. ಎದುರ್ಕೊಂಡವರೇನೆ ಆ ಗುರುತನ್ನು ಹೊಂತಾರೆ. ಇವರು ಆ ಮೃಗಕ್ಕೆ ಹೆದರ್ಕೊಳ್ಳದೆ ಆ ಯಜ್ಞದ ಕುರಿಯಾದಂಥ ಆತನಿಗೆ ಮಾತ್ರ ವಿಧೇಯರಾಗಿರ್ತಾರೆ ಎಂಬುದಾಗಿ ಪ್ರಕಟಣೆ 14ನೇ ಅಧ್ಯಾಯ 1ರಿಂದ ಓದ್ತೇವೆ. 12ನೇ ವಚನ ತನಕ ಓದುವಾಗ ಅಲ್ಲಿ 3 ದೂತರ ಸಂದೇಶ ಭಾಳ ಸ್ಪಷ್ಟವಾಗಿದೆ. ಮೊದಲನೇದಾಗಿ ಕರೆಯುವಿಕೆ, ಸಬ್ಬತ್ತನ್ನು ಆರಾಧಿಸಬೇಕು. 2ನೇ ಸಂದೇಶ ಅಂತ ಹೇಳಿದ್ರೆ ಅವರು ಬಾಬೆಲಿಂದ ಹೊರಬರಬೇಕು. 3ನೇದಾಗಿ ಅವರು ಧೈರ್ಯವಾಗಿ ಸತ್ಯಕ್ಕಾಗಿ ನಿಲ್ತಾರೆ. 3ನೇ ದೇವದೂತ ಹೇಳ್ತಾನೆ ಭಾಳ ಸ್ಪಷ್ಟವಾಗಿ, ಅವರು ಆ ಗುರುತನ್ನು ತಮ್ಮ ಹಣೆಯ ಮೇಲಾಗಲಿ ಕೈ ಮೇಲೆ ಹೊಂದಲ್ಲ. ಅವರು ಕ್ರಯ ವಿಕ್ರಯ ಮಾಡಲಿಕ್ಕೆ ಒಪ್ಪಿಸ್ಕೊಡ್ತಾರೆ ಕೆಲವರು. ಅವ್ರಿಗೆ ಮಾತ್ರ ಆ ಮೃಗದ ಗುರು ಸಿಗುತ್ತೆ. ಅವರು ಕ್ರಯ ವಿಕ್ರಯ ಮಾಡದೆ ಸತ್ಯಕ್ಕಾಗಿ ನಿಲ್ಲುವಂಥವರೇನೆ ಆ ಯಜ್ಞದ ಕುರಿಯಾದತನ ಸಂಗಡ ಆ ಚಿಯೋನ್ ಪರ್ವತದಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 14ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ ನೋಡಿ, ಅವರು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ದೇ ಫಿಯರ್ ಗಾಡ್ ಆ್ಯಂಡ್ ದೇ ಬ್ರಿಂಗ್ ಗ್ಲೋರಿ ಅಂತೆ. ಇವತ್ತು ನೀವು ನಮ್ಮ ಜೀವಿತದಲ್ಲಿ ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವರಿಗೆ ಭಯ ಪಡಬೇಕು. ಇವತ್ತು ದೇವ್ರ ಭಯನೇ ಇಲ್ಲ. ಈ ಕೊನೆ ಕಾಲ ನೋಡ್ತೇವೆ, ಪಾಪ ಯಾಕೆ ಅಧಿಕ ಆಗಿದೆ ಅಂತ ಹೇಳಿ ದೇವ್ರ ಭಯ ಇಲ್ಲ. ದೇವ್ರ ಭಯ ಇದ್ದವರು ಯಾರೂ ಪಾಪ ಮಾಡಲ್ಲ. ಅವ್ರು ದೇವ್ರನ್ನ ಮಹಿಮೆ ಪಡಿಸ್ತಾರೆ. ಆದರೆ ಇವತ್ತು ನಾವು ಯಾರನ್ನ ಮಹಿಮೆ ಪಡಿಸ್ತೇವೆ? ಮನುಷ್ಯರನ್ನ ಮಹಿಮೆ ಪಡಿಸ್ತೇವೆ, ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತೇವೆ. ಆದರೆ ಯಾರು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿ ಆತನ ಹೆಚ್ಚಿಸ್ತಾರೆ ಅವ್ರು ಮಾತ್ರ ಆತನ ಸನ್ನಿಧಾನದಲ್ಲಿರಲಿಕ್ಕೆ ಸಾಧ್ಯ. ಅವರು ಪರ್ವತದಲ್ಲಿ ಆತನ ಕೂಡ ಇರ್ತಾರೆ. ಆತನ ಅವರನ್ನು ನನ್ನ ಮಕ್ಕಳು, ಇವರು ನನ್ನ ಮಗನು ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಾಮಿ ನಾಚಿಕೊಳ್ಳಲ್ಲ. ಇವತ್ತು ನಾವು ಅಂಥ ಸ್ವಭಾವಗಳನ್ನು ಧರಿಸ್ಕೊಳ್ಳಿಕ್ಕೆ ದೇವರು ನಮಗೆ ಬಲ ಕೊಡಲಿ ಎಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ತಪ್ಪಿ ಹೋಗಿರ್ತಕ್ಕಂಥವ್ರು, ಪದೇ ಪದೇ ತಪ್ಪನ್ನು ಮಾಡ್ತಕ್ಕಂಥವ್ರನ್ನು
ದೇವರ ದಾರಿಗೆ ತೆಗೆದುಕೊಂಡು ಬರ್ತಕ್ಕಂಥದ್ದು ಹೇಳಿ. ಬಹಳ ಸೊಗಸಾಗಿ ಈ ಭಾಗದಲ್ಲಿ ಒಂದು ಅದ್ಭುತವಾದಂತಹ ಪಾಠವನ್ನು ನಾವು ಕಲಿತೇವೆ. ಯೆಶಾಯನ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಯೆಶಾಯನ ಒಂದು ದರ್ಶನವನ್ನು ಕಾಣ್ತಾನೆ. ಅತ್ಯುನ್ನತ ಸಿಂಹಾಸನದಲ್ಲಿ ದೇವರು ಆಸೀನನಾಗಿರೋದನ್ನು ಆತನು ಕಾಣ್ತಾನೆ. ಆತನು ಕಂಡಾಗ ಯಾರನ್ನು ಕಳಿಸಲಿ, ಯಾರು ಹೋಗ್ತಾರೆ ನಮಗಾಗಿ ಎಂಬುದಾಗಿ ಕೂಗುವಾಗ ಈತನು ಬಹಳ ದುಃಖತಪ್ತನಾಗ್ತಾನೆ. ನಾನು ಪಾಪಿ, ನಾನು ಹೊಲಸು ತುಟಿಯವರ ನಡುವೆ ವಾಸಿ ಮಾಡುವಂಥವನು, ಅಂಥವನು ಪರಾತ್ಪರನಾದಂತಹ ದೇವರನ್ನು ಕಣ್ಣಾರೆ ಕಂಡನಲ್ಲ ಎಂಬುದಾಗಿ ಆತನು ತುಂಬ ದುಃಖಪಡ್ತಾನೆ. ಆ ಸಂದರ್ಭದಲ್ಲಿ ದೇವದೂತನು ಬಂದು ಆತನ ತುಟಿಯನ್ನು ಮುಟ್ಟುವಾಗ ಆತನು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾನೆ. ಏನಪ್ಪ ಅಂತಂದರೆ, ಸ್ವಾಮಿ ನಾನಿದ್ದೇನೆ, ನನ್ನನ್ನು ಕಳಿಸು, ನಾನು ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ನಾವು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ಯೆಶಾಯನು ತನ್ನ ಒಂದು ಭಯಂಕರವಾದಂತಹ ಪಾಪದ ಸ್ಥಿತಿಯನ್ನು ಅರಿತವನಾಗಿ ನಾನು ಅರ್ಹನಲ್ಲ ಈ ಸ್ಥಾನಕ್ಕೆ ಎಂಬುದಾಗಿ ಅಂದುಕೊಂಡ. ಯಾವಾಗ ದೇವದೂತನು ಬಂದು ತನ್ನ ಮಂಡಸದಲ್ಲಿ ತನ್ನನ್ನು ಮುಟ್ಟುತ್ತಾನೋ ಆಗ ಅದನ್ನು ಪವಿತ್ರನಾಗ್ತಾನೆ. ಈಗ ನೀನು ಪವಿತ್ರನಾಗಿದ್ದೆ ಎಂಬುದಾಗಿ ಹೇಳುವಾಗ, ಸ್ವಾಮಿ ನಾನು ಹೋಗ್ತೇನೆ, ನನ್ನನ್ನು ಕಳುಹಿಸು, ನಾನು ಪಾಪಿ, ನನ್ನನ್ನು ನೀನು ಶುದ್ಧಿ ಮಾಡಿದ್ದಿ, ನನ್ನನ್ನು ನಿನ್ನ ಸೇವೆಗಾಗಿ ಆರಿಸಿಕೊಂಡಿದ್ದಿ, ನಾನು ಹೋಗ್ತಾನೆ, ನನ್ನನ್ನು ಕಳುಹಿಸು ಎಂಬುದಾಗಿ ಯೆಶಾಯನು ಹೇಳ್ತಿದ್ದಾನೆ. ಅದೇ ರೀತಿಯಲ್ಲಿ ನಾವು ನೋಡೋದಾದರೆ, ಯಾರು ರಕ್ಷಣೆಯನ್ನು ನಿಜವಾಗ್ಲೂ ಹೊಂದ್ಕೊಂಡಿರ್ತಾರೋ ಅವರು ಯಾವುದೇ ಕಾರಣಕ್ಕೂ ಕೂಡ ಮೌನವಾಗಿ ಕುಳಿತುಕೊಳ್ಳೋದಿಲ್ಲ. ಕ್ರಿಸ್ತನ ಪ್ರೀತಿ ಅವರನ್ನು ಬಲವಂತ ಮಾಡುತ್ತಂತೆ. ನಾನು ಮುಂದೆ ಹೋಗಬೇಕು, ಕ್ರಿಸ್ತನು ನನಗಾಗಿ ಮಾಡಿರುವಂತಹ ಶ್ರೇಷ್ಠವಾದಂತಹ ತ್ಯಾಗವನ್ನು, ಶಿಲುಬೆಯ ಬಲಿಯಾಗವನ್ನು ನಾನು ಎಲ್ಲರಿಗೂ ಕೂಡ ಸಾರಿ ಹೇಳಬೇಕು ಎಂಬುದಾಗಿ ಎಲ್ಲರೂ ಕೂಡ ಮುಂದೆ ಹೋಗುವಂಥವರಾಗಿದ್ದಾರೆ. ಸ್ಟೆಪ್ಸ್ ಟು ಕ್ರೈಸ್ಟ್ ಎಂಬಂತಹ ಪುಸ್ತಕದಲ್ಲಿ E.G. ವೈಟಮ್ ಅವರು ತುಂಬ ಸೊಗಸಾಗಿ ಹೇಳ್ತಾರೆ, ಯಾರು ರಕ್ಷಣೆಯನ್ನು ಹೊಂದ್ಕೊಂಡಿರ್ತಾರೋ ದ ಸೇವಿಂಗ್ ಅಂಡ್ ಸ್ಯಾಟಿಸ್ಫೈಯಿಂಗ್ ಟ್ರೂತ್ ಕೆನಾಟ್ ಬಿ ಶಟ್ ಅಪ್ ಇನ್ ಹಿಸ್ ಹಾರ್ಟ್. ಅಂದರೆ ದೇವರ ಕೃಪೆಯನ್ನು ಹೊಂದಿ ರಕ್ಷಣೆಯನ್ನು ಯಾರು ಹೊಂದ್ಕೊಂಡಿರ್ತಾರೋ ಅವರ ಹೃದಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುವಾರ್ತೆ ಸುಮ್ಮನೆ ಇರೋದಿಲ್ಲ, ಅವ್ರನ್ನ ಬಲವಂತ ಮಾಡ್ತಾ ಇರುತ್ತೆ. ವಂಡರ್ಫುಲ್. ನೀವೇನಾದರೂ ಸೇರಿಸ್ತೀರಾ ಪ್ರಶ್ನ ಕುಮಾರ್? ಅದೇನೆಂದರೆ, ಒಬ್ಬನು ಕ್ರಿಸ್ತನ ನೀತಿವಂತಿಕೆಯನ್ನು ಸ್ವೀಕಾರ ಮಾಡಿದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ತಿಳಿಸ್ಬೇಕು. ಈಗ ಉದಾಹರಣೆಗೆ ಯೇಸು ಸ್ವಾಮಿ ಒಬ್ಬನ್ನ ಗುಣಪಡಿಸಿದ ಮೇಲೆ ಅವನು ಎಲ್ಲ ಕಡೆ ಹೋಗಿ ಸಾರ್ದ. ಆ ಸಮಾರ್ಯದವಳು ಹೋಗಿ ಎಲ್ಲ ಕಡೆ ಸಾರ್ದ. ಅದೇ ರೀತಿಯಲ್ಲಿ ಸತ್ಯ ಎಂಬತಕ್ಕಂಥದ್ದು ಹೃದಯದಲ್ಲಿ ಬಚ್ಚಿಟ್ಕೊಳ್ತಕ್ಕಂಥದ್ದಲ್ಲ. ಸ್ವಾಮಿ ಹೇಳ್ತಾನೆ, ಬೆಳಕನ್ನು ನೀನು ಯಾವತ್ತೇನು ಮಾಡಬಾರ್ದು, ಬಚ್ಚಿಡಬಾರ್ದು, ಅದನ್ನು ಇತರರಿಗೆ ಕಾಣುವಂತೆ ಪ್ರಕಾಶಮಯವಾಗಿರಲಿ ಎಂಬುದಾಗಿ. ಅದನ್ನೇ ತಾನೇ ಯೆಶಾಯನು ಹೇಳ್ತಕ್ಕಂಥದ್ದು. ಈ ಪ್ರಕಾಶಮಯವಾದಂಥ ಸತ್ಯವು ನಮ್ಮ ಹೃದಯದಲ್ಲಿ ಕುದೀತಾ ಇರ್ತದೆ, ಅದನ್ನು ಇತರರಿಗೆ ಸಾರಬೇಕು. ವಂಡರ್ಫುಲ್. ಖಂಡಿತವಾಗ್ಲೂ ದೇವರು ಈ ಪಾಠದ ಮೂಲಕ ನಮ್ಮೆಲ್ಲರನ್ನ ಕ್ರೈಸ್ತಿಯ ದರ್ಜೆಯನ್ನು ಇನ್ನೂ ಉತ್ತಮವಾದ ಸ್ಥಳಕ್ಕೆ ತಂದಿದ್ದಾನೆ ಎಂಬತಕ್ಕಂಥದ್ದು ನನ್ನ ನಂಬಿಕೆ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.